ವಿಚಾರದ ಬಗ್ಗೆ ಇದನ್ನ ಮಾಡ್ತಾ ಇಲ್ಲ. ಬರೀ ಅವ್ರಿಗೆ ರಾಜಕಾರಣಿಗಳಿಗೆ ಸರ್ಕಾರಕ್ಕ ಪರಭಾಷಿಕರ ವೋಟ್ ಬ್ಯಾಂಕ್ ಗೋಸ್ಕರ ಅವ್ರನ್ನ ಇದನ್ನ ಮಾಡ್ತಾ ಇದ್ದಾರೆ. ಭೈರಪ್ಪ, ಹರೀಶ್ ಕುಮಾರ್, ರಣಧೀರ ಭೈರಪ್ಪ ಕಾವೇರಿ ಸಮಸ್ಯೆ, ಭಾಷೆ ಸಮಸ್ಯೆ ಎಲ್ಲ ಇರ್ಬೇಕು ಅವರಿಗೆ. ಯಾಕೆ ವೋಟ್ ಬ್ಯಾಂಕ್ ಮಾಡಬೇಕು, ನಾವಿಲ್ಲಿ ಕಿಚ್ಚೆದಾಗಿ ಹೋರಾಟಬೇಕು. ಆ ಹೋರಾಟ ಟೈಮಲ್ಲಿ ಅವ್ರು ಯಾರು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕನ್ನಡ ನಾಡು ನುಡಿಗೋಸ್ಕರ ನಾವುಗಳು ಹೋರಾಟ ಮಾಡ್ತಾ ಇದೀವಿ. ಬೀದಿಗಿಳಿದು ನಾವು ಹೋರಾಟ ಮಾಡೋದು, ಅವರ ಪಾಡಿಗೆ ರಾಜಕೀಯದವರು ರಾಜಕೀಯ ಮಾಡೋದು. ಭೈರಪ್ಪ, ಹರೀಶ್ ಕುಮಾರ್, ಒಂದು ನಿಮಿಷ ರಣಧೀರ ಪಡೆಯಿಂದ ಜೊತೆಯಾಗಿದ್ದಾರೆ. ಭೈರಪ್ಪ, ಹರೀಶ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟರು ಕೂಡ ಜಾಯ್ನ್ ಆಗ್ತಾರೆ. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು, ಇವತ್ತು ಈ ವೇದಿಕೆಯಲ್ಲಿ ಬಹುಶಃ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ನಾರಾಯಣಗೌಡರ ಒಂದು ಕಾರಣಕ್ಕಾಗಿ, ಕನ್ನಡದ ಒಂದು ಕಾರಣಕ್ಕಾಗಿ, ನಾರಾಯಣಗೌಡರ ಒಂದು ಕಾರಣಕ್ಕಾಗಿ ಹೋರಾಟ ಮಾಡಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಕನ್ನಡದ ಕಲಿ ಮನಸ್ಸುಗಳೆಲ್ಲ ಒಂದಾಗಿದೆ ಅನ್ನೋದಕ್ಕೆ ಮತ್ತೊಮ್ಮೆ ಒಂದು ಚಪ್ಪಾಳೆ ಬೇಕಾಗಿದೆ. ಮೊದಲನೇ ಪ್ರಶ್ನೆ ಭೈರಪ್ಪ, ಹರೀಶ್ ಕುಮಾರ್ ಅವರೇ, ಕನ್ನಡ ಹೋರಾಟಗಾರನ ಈ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೂಡ ಒಂದು ಕೆಲಸವಿಲ್ಲದವರು ಮಾಡುವ ಒಂದು ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಇವ್ರಿಗೇನು ಕೆಲಸ ಇಲ್ಲ ಮಾಡಲಿಕ್ಕೆ, ಹಾಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ನಮಗೆ ಬೇಕಾದಾಗ ಇವ್ರನ್ನ ಬಳಸ್ಕೊಳ್ಳೋಣ, ಅವರು ಹೋರಾಟ ಮಾಡ್ತಾ ಇರ್ತಾರೆ. ನಮಗೆ ಬೇಡದೇ ಇದ್ದಾಗ ಬೇಡ. ನಮ್ಗೆ ಹಂಗೆ ಅನಿಸುತ್ತಾ? ನಮ್ಮಲ್ಲಿ ಅಂಥ ಭಾವನೆಯನ್ನು ಯಾರು ಬಿತ್ತಿದ್ದು? ನಮಗೆ ಯಾಕೆ ಹಂಗೆ ಬೇಕು? ನಮಗೆ ಹರೀಶ್ ಕುಮಾರ್ ಯಾಕಂತ ಮನೋಭಾವನೆ ಬರ್ತಿದೆ ನಮಗೆ? ಅಲ್ಲಿ ಪಕ್ಕದ ಕೇರಳದಲ್ಲಿ ಹೋದಾಗ ನಾನು ನೋಡಿದ್ದೀನಿ, ವಿದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇರಳಿಗರಿದ್ದಾರೆ. ಆದರೆ ಅವರು ಮಲಯಾಳಮನ್ನು ಯಾವತ್ತೂ ಮರೆಯೋದಿಲ್ಲ. ತಮಿಳುನಾಡು ಇರ್ಬೋದು, ತೆಲುಗು ನಾಡು ಇರ್ಬೋದು, ಯಾವುದೇ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರು ಆತ್ಮಾಭಿಮಾನದಿಂದ ಬಂದಿರುತ್ತೆ. ನಮಗೆ ಯಾಕೆ ಬರೋದಿಲ್ಲ ಭೈರಪ್ಪ ಅವರೇ? ನೋಡಿ, ಕರ್ನಾಟಕದಲ್ಲಿ ರಾಜಕಾರಣಿಗಳಿಗೆ ಕನ್ನಡದ ಹಿತಾಸಕ್ತಿ ಕಮ್ಮಿ. ಅವರು ಕನ್ನಡ ಏನು ಮುಖ್ಯ ಏನಾಗಿದೆ ಅಂತಂದರೆ, ಕನ್ನಡ ಅಂತಂದರೆ ಅದು ಓಟಾಗಿ ಪರಿವರ್ತನೆ ಆಗಿಲ್ಲ. ಕನ್ನಡ ಭಾವನೆ ಇದೆಯಲ್ಲ, ಇದು ಓಟಾಗಿ ಪರಿವರ್ತನೆ ಆಗದೇ ಇರೋದಕ್ಕೆ ಈ ಮಟ್ಟಕ್ಕೆ ಇರುವಂಥದ್ದು. ಸೊ ನಾವು ಕೂಡ ಕನ್ನಡಿಗರು, ಕನ್ನಡದ ಪರವಾಗಿರುವಂಥ ಮನಸ್ಸುಗಳು, ನಾವು ಕೇವಲ ಈ ಸಂದರ್ಭಗಳಲ್ಲಿ ಕನ್ನಡ ಅಂದೇನೆ ರಾಜಕಾರಣ ಮಾಡುವ ಸಂದರ್ಭದಲ್ಲೂ ಕೂಡ ಕನ್ನಡವನ್ನು ನಾವು ಅಲ್ಲಿ ಒತ್ತು ಕೊಡಬೇಕು. ಇವನು ಯಾರು ಕನ್ನಡದ ಪರವಾಗಿದ್ದಾನಾ? ಇವತ್ತು ಕನ್ನಡಿಗರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಯಾವುದೇ ಸರ್ಕಾರ ಬರಲಿ, ನಾಟ್ ಓನ್ಲಿ ಕಾಂಗ್ರೆಸ್ ಬಂದರೂ ಇದೇ ಸರ್ಕಾರ ಇದೇ ಮಾಡದೆ, BJP ಬಂದರೂ ಇದೇ ಮಾಡದೆ, JDS ಬಂದರೂ ಇದೇ ಮಾಡದೆ. ಇವರ ಹಣೆ ಬರನೇ ಎಷ್ಟಾಗೋಯ್ತು. ಕನ್ನಡ ಪರ ಹೋರಾಟಗಾರರು ಒಬ್ಬರೇ ನಿಮಗೆ ಬಿಟ್ಟಿಗೆ ಸಿಕ್ಕಿರೋದು. ಯಾಕೆ ಬೇರೆಯವ್ರು ಯಾರು ನಿಮಗೆ ಸಿಗೋದಿಲ್ವೇ? ನೀವು ಮಾಡಬೇಕಾದಂಥ ಕೆಲಸ ಇವುಗಳು. BBMP ಅಧಿಕಾರಿಗಳು ಲಂಚ ಹೊಡ್ಕೊಂಡು ಮನೇಲಿ ಮಲ್ಕೊಳ್ಳೋದಲ್ಲ, ನೀವು ಮಾಡಬೇಕಾದ ಬೋಲ್ಡ್ ಹೋಗಿ ತೆರವುಗೊಳಿಸಬೇಕಾಗಿರೋದು ಕೆಲಸ ಯಾರ್ದು? BBMP ಅಧಿಕಾರಿಗಳದು. BBMP ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸವನ್ನ, ಸಂಬಳವನ್ನ ಪಡೆದೇ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ನೀವು ಬೆಂತಟ್ಟಬೇಕು. ನಮಗೆ ನಿಮ್ಮ ಕೆಲಸ ಕಮ್ಮಿ ಮಾಡಿದ್ದೀವಿ. ನಿಮ್ಮ ಕೆಲಸ ಕಮ್ಮಿ ಮಾಡಿದಾಗ ಬೆಂತಟ್ಟಬೇಕಾ ಅಥವಾ ನಮ್ಮ ಬಂಧಿಸಿ ಜೈಲಿಗೆ ಕಳಿಸ್ಬೇಕಾ? ಇವತ್ತು ಕನ್ನಡ ಪರ ಹೋರಾಟಗಾರನ ದಿನನಿತ್ಯ ಎಷ್ಟು ಕೇಸ್ಗಳಿದ್ದಾವೆ. ಕೋರ್ಟ್ ಪಕ್ಕದಲ್ಲಿ ಮನೆ ಮಾಡ್ಕೊಡ್ಬೇಕು ಸರ್ಕಾರ ನಮಗೊಂದು. ಆ ರೀತಿಯಾಗಿ ಈಗ ಹಾಕುತ್ತಿದೆ ನಮ್ಮದು. ಇವತ್ತು ಒಂದೇ ದಿವಸ ಅಲ್ಲ, ಮೊದಲಿನಿಂದಲೂ ಇದೇ ಥರದ ಹೋರಾಟಗಳು ಮಾಡ್ತಾ ಬಂದಿರೋದು. 2004ರಲ್ಲಿ ದೊಡ್ಡ ಚಳವಳಿ ಆಗಿತ್ತು. ಆಗ ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ಅದನ್ನು ಬಿಟ್ಟರೆ ನಿನ್ನೆ ಆಗಿರೋಂಥದ್ದನ್ನು TN ನಾರಾಯಣಗೌಡರನ್ನ, ಅವರ ಹುಡುಗರನ್ನ ಬೆಂತಟ್ಟಬೇಕಾಗಿತ್ತು ಈ ಸರ್ಕಾರ. ಅವರನ್ನು ಇವತ್ತು ಬಂಧಿಸಿ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ? ಬಂಧಿಸಿದ್ದಾಯ್ತು, ಯಾವ ರೀತಿ ನೀವು ವರ್ತಿಸ್ತಾ ಇದ್ದೀರಿ? ಊಟ ಕೊಡ್ತಾ ಇಲ್ಲ. ಒಬ್ಬ DCP, ಒಬ್ಬ ಮೇಲ್ದರ್ಜೆಯ ಅಧಿಕಾರಿ ಬಂದು ನಾರಾಯಣಗೌಡರ ಜೇಬೊಳಗೆ ಕೈ ಹಾಕ್ತಾನೆ ಅಂದರೆ ಅವ್ನಿಗೆಷ್ಟು ತಾಕತ್ತಿರಬೇಕು, ಅವ್ನಿಗೆಷ್ಟು ದಮ್ ಇರಬೇಕು. ಕನ್ನಡ ಪರ ಹೋರಾಟಗಾರರು ಅಂದರೆ ಏನು ಟೆರರಿಸ್ಟ್ಗಳು ಅಂದ್ಕೊಂಡಿದ್ದೀರಾ? ಕನ್ನಡ ಪರ ಹೋರಾಟಗಾರರು ಅಂದರೆ ಏನು ದೇಶದ್ರೋಹಿಗಳು ಅಂತ ತಿಳ್ಕೊಂಡಿದ್ದೀರಾ? ನೀವು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ, ಇದರ ತಗರಲ್ಲ. ನಮಗೆ ಕನ್ನಡ ಪರವಾಗಿದ್ದೀವಿ ಅಂತಾರೆ, ಕನ್ನಡ ಪರವಾಗಿದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ. ಎಲ್ಲಿ ಅಲ್ಲ ಅಧಿಕಾರಿಗಳಿಗೆ ಈ ರೀತಿ 60-40 ಬಂದು ಬಿಟ್ಟರೆ ಯಾರು ಕೇಳೋದಿಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಕನ್ನಡ ಹೋರಾಟಗಾರರ ಬಗ್ಗೆ ಒಂದು ಪ್ರಶಂಸೆ ವ್ಯಕ್ತಪಡಿಸಬೇಕು. ನಮಗೆ ತಮಿಳುನಾಡಿನಲ್ಲಿ 60-40 ಅಂದ್ರೆ ಕೇಳಲ್ಲ. ಅವರು ಸಂಪೂರ್ಣ ತಮಿಳೇ ಬೇಕು ಅಂತ ಹೇಳ್ತಾರೆ. ಸಂಪೂರ್ಣ ಅಲ್ವಾ? ಅಲ್ಲಿ ಸರ್ಕಾರ ಮುಂದೆ ನಿಂತು ಬೋರ್ಡ್ ಓಡಿಸ್ತದೆ. ನೀವು ನಿರಂಜನ್ ತಮಿಳ್ನಾಡಿಗೆ ಹೋದ್ರೆ ಬಸ್ ಹತ್ತಿದ್ರೆ ನಿಮಗೆ ತಮಿಳು ಬಿಟ್ರೆ ಅವನು ಟಿಪ್ಪರ್ಲಾಗ ಸಾಯ್ಬೇಕು ಅವನ. ನಾನು ನಮ್ಮ ಸ್ನೇಹಿತರಾದಂತ